ಇನ್ನು ಬೆಂಗಳೂರಿನ ಕೋರಮಂಗಲದಲ್ಲಿ ಸಿಚುವೇಶನ್ ಹೇಗಿದೆ? ನಮ್ಮ ರಿಪೋರ್ಟರ್ ಶರತ್ ಅಲ್ಲಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಶರತ್, ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ಕೂಡ ಪರಿಸ್ಥಿತಿ ಹೀಗೆ ಇದೆ, ಸಾಕಷ್ಟು ಅವಾಂತರ ಆಗಿದೆ ಮಳೆಯಿಂದಾಗಿ. ಬೆಂಗಳೂರಿನ ಕೋರಮಂಗಲ ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು, ಅಲ್ಲೂ ಸಹ ರಸ್ತೆ ಅನ್ನೋದು ಕೆರೆ ತರ ಆಗಿದೆ, ತಗ್ಗು ಪ್ರದೇಶಗಳಿಗೆ ನೀರು ಹೋಗಿದೆ ಅಂತ. ಸೊ ಅಲ್ಲಿ ಮಳೆಯಿಂದ ಏನೆಲ್ಲ ಅವಾಂತರಗಳಾಗಿದೆ ಶರತ್? ಶ್ವೇತಾ, ನಿನ್ನೆ ರಾತ್ರಿಯಿಂದ ಬೆಂಗಳೂರಿನಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದ ಕಾರಣದಾಗಿ ಹಲವು ಕಡೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ, ಜೊತೆಗೆ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ನಾನು ಈಗ ಪ್ರಸ್ತುತವಾಗಿ ಕೋರಮಂಗಲ 4ನೇ ಬ್ಲಾಕ್ ನಲ್ಲಿ ಇದ್ದೇನೆ. ಗಮನಿಸ್ತಾ ಇರಬಹುದು, ಈ ರಸ್ತೆ ಏನಿದೆ ಇದು 4ನೇ ಕ್ರಾಸ್ಗೆ ಹೋಗುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈಗಲೂ ಕೂಡ 1 ರಿಂದ 2 ಅಡಿಗಳಷ್ಟು ನೀರು ನಿಂತಿದೆ. ಇಲ್ಲೂ ಕೂಡ ಓಡಾಟವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿನಿತ್ಯ ದಿನಸಿ ಸಾಮಗ್ರಿಗಳಿಗಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಎಲ್ರಿಗೂ ಕೂಡ ಸಮಸ್ಯೆಗಳು ಎದುರಾಗುವಂತಹ ಪರಿಸ್ಥಿತಿಯ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಇಲ್ಲೇ ಮುಂಭಾಗದಲ್ಲಿ ಹೋದ್ರೆ ಒಂದು ರಾಮದೇವರ ದೇವಸ್ಥಾನ ಇದೆ. ಆ ದೇವಸ್ಥಾನದ ಪ್ರಮುಖವಾದಂತಹ ಹಾದಿ ಇದು. ಆ ಜಾಗದಲ್ಲೂ ಕೂಡ ಸಂಪೂರ್ಣವಾಗಿ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ನೀರು ನಿಂತಿರುವಂತದ್ದು ನಾವು ಗಮನಿಸ್ತಾ ಇರಬಹುದು. ಹಾಗೆ ಈ ರಸ್ತೆಯಲ್ಲಿ ಕೆಲವೊಂದಿಷ್ಟು ಡ್ರೈನೇಜ್ ಹೋಲ್ಗಳು ಕೂಡ ಇದ್ದಾವೆ. ಆ ಕಾರಣದಿಂದಾಗಿ ಕೆಲವೊಮ್ಮೆ ಏನಾದ್ರೂ ಆ ಡ್ರೈನೇಜ್ ಹೋಲ್ಗಳ ಪ್ಲೇಟ್ಗಳು ತೆರೆದುಕೊಂಡಿದ್ರೆ ಯಾರಾದ್ರೂ ಓಡಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಅಪಾಯ ಎದುರಾಗುವಂತಹ ಸಾಧ್ಯತೆ ಇದೆ. ಅದೇ ಕಾರಣಕ್ಕೋಸ್ಕರ ಅಲ್ಲಿನ ಸ್ಥಳೀಯರು ಆ ಡ್ರೈನೇಜ್ ಹೋಲ್ಗಳು ಯಾವ ರೀತಿ ಎಲ್ಲೆಲ್ಲ ಇದ್ದಾವೆ ಎನ್ನುವಂತಹ ಪರಿಶೀಲನೆ ನಡೆಸುವಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವರು ಎಲ್ಲಾದ್ರೂ ಡ್ರೈನೇಜ್ ಹೋಲ್ಗಳಿದ್ದಾವ, ಎಲ್ಲಾದ್ರೂ ಕಟ್ಕೊಂಡಿದೆಯಾ ಅನ್ನುವಂಥ ಒಂದು ಸಂಪೂರ್ಣವಾಗಿ ಆ ಕಸವನ್ನ ತೆಗೆದು ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರ್ದು ಎನ್ನುವಂಥ ಒಂದು ವಿಚಾರವಾಗಿ ಅವರು ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಸ್ತುತವಾಗಿ ಇಲ್ಲಿರುವಂತಹ ಸನ್ನಿವೇಶವನ್ನ ಗಮನಿಸ್ತಾ ಹೋಗೋದಾದ್ರೆ ಯಾರು ಕೂಡ ಸ್ಥಳೀಯರು ಅಧಿಕಾರಿಗಳು ಕೂಡ ಇಲ್ಲಿಗೆ ಭೇಟಿಯನ್ನ ಕೊಟ್ಟಿಲ್ಲ. ಜೊತೆಗೆ ಹಲವರು ಕೂಡ ಏನು ಅಗತ್ಯತೆ ಇದೆ ಅವರು ಕೂಡ ಅಲ್ಲಿನ ಬೈಕ್ಗಳ ಮೂಲಕ ಇಲ್ಲಿಂದ ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲೊಬ್ರು ಕೂಡ ಸ್ಥಳೀಯರಿದ್ದಾರೆ, ಅವರು ಕೂಡ ಇದೇ ಮಾರ್ಗವಾಗಿ ಬೈಕ್ ನಲ್ಲಿ ಬಂದಿದ್ದಾರೆ. ಬೈಕ್ ಕೆಟ್ಟು ನಿಂತು ಅವರು ಇಲ್ಲೇ ನಿಂತಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇದೇ ರೀತಿಯಾದಂತಹ ಪರಿಸ್ಥಿತಿ ಹಲವು ವರ್ಷಗಳಿಂದಲೂ ಕೂಡ ಆಗ್ತಾ ಇದೆ, ಏನ್ ಹೇಳ್ತೀರಾ ಸರ್? 10 ವರ್ಷದಿಂದ ಇದೇ ತರ ಇದೆ ನೋಡಿ. ನಮ್ಮ ಮನೆಯಲ್ಲಿ ಮತ್ತೆ ಮಧ್ಯರಾತ್ರಿ 12 ಸುರುವಾಗಿದ್ದು ಮಳೆ ಆಗಿದ್ದರಿಂದ ಮಕ್ಕಳು ಮರಿ ಏನು, ಆಮೇಲೆ 2 ಗಂಟೆಯಿಂದ ಫುಲ್ ಆಗೋಯ್ತು ಮಳೆ. ಫುಲ್ ನೀರು, ನಾವು ಆಚೆ ಬರೋಕ್ಕಾಗ್ತಾ ಇಲ್ಲ, ಹೋಗತ್ತಾ ಇಲ್ಲ. ಮಕ್ಳ ಮರಿಗೆ ಏನು ಈಸ್ಕೊಡ್ಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಈಗ ಹೆಂಗಾದ್ರೂ ಈಸ್ಕೊಡೋಣ ಅಂತ ಇಲ್ಲಿ ಬಂದ್ಬಿಟ್ಟೆ ಮಳೆ ನೀರಲ್ಲಿ. ಇಲ್ಲಿ ನನ್ನ ಗಾಡಿ ನಿಂತೋಯ್ತು. ಈಗ ನೋಡಿ ಏನಾದ್ರು ವಸ್ತು ತೊಗೊಬೇಕು, ಹೋಗಾಗ್ತಾ ಇಲ್ಲ. ಈಗ ಮನೆಯಲ್ಲೇ ಫೋನ್ ಮಾಡ್ತಾ ಇದ್ದಾರೆ, ಮಕ್ಕಳು ಹೇಳ್ತಾ ಇದೆ ಕೊಡೋಕ್ಕಾಗ್ತಾ ಇಲ್ಲ. ಈ ಸರ್ಕಾರ ಈ ಸ್ವಲ್ಪ ಇದನ್ನೇ ವ್ಯವಸ್ಥೆ ತೊಗೊಬೇಕು. 10 ವರ್ಷದಿಂದ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಏನೋ BBMPಗಳು ಹೇಳಿದ್ದೀವಿ, ಯಾರೂ ಕ್ರಮ ತೊಗೊಂಡಿಲ್ಲ. ಇದನ್ನು ನಾವು ಡ್ಯೂಟಿಗೆ ಹೋಗ್ಬೇಕು, ಕಾಲೇಜ್ ಹೋಗೋದು ಮಕ್ಕಳಿಗೆಲ್ಲ ಇದೆ. ಈಗ 13 ಗಾಡಿ ಬಿದ್ದಿದೆ ಇದುವರೆಗೂ, 22 ಗಾಡಿ ನಿಂತಿದೆ ಈ ಥರ. ನನ್ಗೆ ಗೊತ್ತಾಗಿದೆ. ಅದಕ್ಕೆ ಮೇಲೆ ಎಷ್ಟಾಗಿದೆ ಗೊತ್ತಿಲ್ಲ. ಏನೋ ತರಬೇಕಾದ್ರೂ ಸುತ್ತಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ 2.5-3 ಅಡಿ ನೀರು ಹೆಂಗ್ ಹೋಗಾಗುತ್ತೆ, ಮಂಡಿವರೆಗೂ ಬಂದ್ಬಿಟ್ಟಿದೆ ನೀರು, ಇಲ್ಲೂ ಹೊಟ್ಟೆವರೆಗೂ ಬರ್ತೈತೆ. ಬೆಳಗ್ಗೆಯಿಂದ ಈ ತರ ಸಮಸ್ಯೆ ಆಗ್ತಾ ಇದೆ. ಯಾರು ಅಧಿಕಾರಿಗಳಿಗೆ ಇಲ್ಲಿ ಬಂದಿಲ್ವಾ? ಯಾರು ಅಧಿಕಾರಿ ಬಂದಿಲ್ಲ. ಯಾರಿಗಾರು ನೀವು ಇದ್ರ ಬಗ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ರಿ. BBMPಗೆ ಹೇಳಿದೀವಿ, ಹೋಗಿ ಈ ತರ ಆಗಿದೆ ಅಂತ ಕೂಡ ಹೇಳಿದೀವಿ, ಯಾರು ಕ್ರಮ ತಗೊಂಡಿಲ್ಲ. ಈ ಸರ್ಕಾರ ಇದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಬಹಳ ಕಷ್ಟ ಆಗ್ಬಿಟ್ಟಿದೆ. ಈ ನೀರು ಮಾತ್ರ ಇದು ಕಡಿಮೆ ಆಗ್ತದೆ ನೋಡಿ. ಹೆಂಗೆ ಆಚೆ ಬರೋದು ನೋಡಿ, ಅದೇ ನಮ್ಮ ಮನೆ ನೋಡಿ. ಆಚೆ ಬರೋಕೆ ತುಂಬ ಕಷ್ಟದಲ್ಲಿದೆ. ಇಲ್ಲಿ ಹಿಂಗೋ ಫುಲ್ ಟ್ರಾಫಿಕ್ಕು, ಫುಲ್ ಇಲ್ಲಿವರೆಗೂ ಟ್ರಾಫಿಕ್ಕು. ಜನಗಳಿಗೆ ನಮಗೆಲ್ಲ ತುಂಬ ಭಾಳ ಕಷ್ಟ ಆಗ್ಬಿಟ್ಟಿದೆ. ಇದಕ್ಕೆ ಯಾವ್ದಾದ್ರು ನೀವೇ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ. ಇದಿಷ್ಟು ಸ್ಥಳೀಯರ ಮಾತು. ಜೊತೆಗೆ ಇಲ್ಲಿ ಏನ್ ನೋಡ್ತಾ ಇದ್ವಿ, ಇದು ಕೋರಮಂಗಲದ ಮುಖ್ಯ ರಸ್ತೆ. ಈ 4ನೇ ಬ್ಲಾಕ್ ಇಂದ ಮುಖ್ಯ ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಹಾದಿ ಇದು. ಅದೇ ಜಾಗದಲ್ಲಿ ಸಂಪೂರ್ಣವಾಗಿ ನೀರು ಜಲಾವೃತ ಆಗಿದೆ. ಈಗ ಒಂದು ಬೋರ್ಡ್ ಅನ್ನು ಕೂಡ ಗಮನಿಸ್ತಾ ಇದ್ರೆ, ಅದು ರಾಮ ದೇವಸ್ಥಾನದ ರಸ್ತೆ. ಈ ದೇವಸ್ಥಾನದ ಒಂದು ಈ ಭಾಗದಲ್ಲಿರುವಂತಹ ಪ್ರಮುಖವಾದ ದೇವಸ್ಥಾನ, ಅಲ್ಲಿಗೆ ಹೋಗುವಂತಹ ರಸ್ತೆ ಕೂಡ ಇದು ಹೌದು. ಈಜಿಪುರ ವಾರ್ಡ್ ನಂಬರ್ 173 ಈ ಜಾಗದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ಕಾರಣ ಈಗ ಕೆಲವರು ಕುಡಿಯುವ ನೀರನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಸಮಸ್ಯೆ ಆಗಿರುವಂತಹ ದೃಶ್ಯಾವಳಿಗಳನ್ನು ನಾವು ಈಗಾಗಲೇ ಕೆಲವೊಂದು 5 ನಿಮಿಷದ ಹಿಂದೆ ಕೂಡ ಗಮನಿಸಿರುವಂತದ್ದು. ಸದ್ಯ ಇಲ್ಲಿನ ಪರಿಸ್ಥಿತಿಯನ್ನ ಸ್ಥಳೀಯರೇ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನ ಸುಧಾರಿಸುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಬೆಳಗಿನಲ್ಲೂ ಕೂಡ ಯಾವುದೇ ರೀತಿಯಾಗಿ ಮಾಹಿತಿಯನ್ನ ತಿಳಿಸಿದ್ರು ಕೂಡ ಯಾವುದೇ ಅಧಿಕಾರಿಗಳು ಬಂದು ಇದರ ಬಗ್ಗೆ ಗಮನವನ್ನ ವಹಿಸುವಂತಹ ಕೆಲಸವನ್ನ ಮಾಡಿಲ್ಲ ಎನ್ನುವಂತ ಒಂದು ವಿಚಾರವನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.